ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನದ ವಿಶೇಷವಾದ ಸಂದೇಶ ಯೇಸು ಸ್ವಾಮಿಯ ಬಗ್ಗೆ, ಅಂದರೆ ಕರ್ತನ ಬಗ್ಗೆ. ಯಾಕೆಂದರೆ ಇವತ್ತು ಈ ದಿನ ವಿಶೇಷವಾದಂಥ ದಿನ. ನಾವೆಲ್ಲರೂ ಇವತ್ತು ಕ್ರಿಸ್ಮಸ್ಸನ್ನು ಆಚರಿಸುವಂಥ ದಿನ. ಈ ದಿನ ನಿಮ್ಮ ಬಳಿಯಲ್ಲಿ ನಾನು ಒಂದು ಅದ್ಭುತವಾದಂಥ ಸಂದೇಶ ನಿಮ್ಮ ಬಳಿಯಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ತನ್ನ ಜನರ ಪಾಪಗಳಿಂದ ಬಿಡಿಸುವಂಥ ದೇವರು ಮತ್ತು ಆತನು ಕಾಯುವಂಥ ದೇವರು. ಯೇಸು ಎಂದರೆ ರಕ್ಷಕನು. ಅಂದರೆ ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿರುವಂಥ ಕಾರಣ ಯಾಕೆಂದರೆ ಕರ್ತನು ಈ ಲೋಕವನ್ನು ರಕ್ಷಿಸುವುದಕ್ಕೆ ಆತನು ಬಯಸುವಂಥ ದೇವರು. ಇವತ್ತು ನಿಮ್ಮ ಜೀವಿತದಲ್ಲೂ ನನ್ನ ಜೀವಿತದಲ್ಲೂ ಕರ್ತನು ಅದ್ಭುತವಾದ ಕಾರ್ಯವನ್ನು ಮಾಡುವಂಥ ದೇವರು. ಕರ್ತನ ವಾಕ್ಯ ಹೇಳುತ್ತದೆ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ನೋಡಿ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ನಮ್ಮ ಜೊತೆಯಲ್ಲಿರುವುದಾದರೆ, ಇವತ್ತು ನೀವೆಲ್ಲರಿಗೂ ಗೊತ್ತು ಈ ದಿನ ಯೇಸು ಕ್ರಿಸ್ತನು ಹುಟ್ಟಿರುವಂಥ ದಿನ. ಈ ಯೇಸು ಕ್ರಿಸ್ತನು ಹುಟ್ಟಿರುವಂಥ ದಿನ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಆತನು ನಮ್ಮ ಜೀವಿತದಲ್ಲಿ ಇರಬೇಕಾದಾಗ, ಅಂದರೆ ನಮ್ಮ ಕುಟುಂಬದಲ್ಲಿ, ಅಂದರೆ ನಮ್ಮ ಜೊತೆಯಲ್ಲಿ ಇರಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನು ಅದ್ಭುತವಾಗಿ ನಮ್ಮನ್ನು ನಡೆಸುವಂಥ ದೇವರು ಮತ್ತು ಆತನು ನಮಗೆ ಆಲೋಚನೆಗಳನ್ನು ಕೊಡುವಂಥ ದೇವರು ಮತ್ತು ನಮ್ಮ ಯೇಸು ಕ್ರಿಸ್ತನು ಆತನು ಪರಾಕ್ರಮಿಯಾದ ದೇವರು ಮತ್ತು ನಿತ್ಯನಾದ ತಂದೆ, ಸಮಾಧಾನವನ್ನು ನಮಗೆ ಅನುಗ್ರಹಿಸುವಂಥ ದೇವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಅದೇ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 21ನೇ ವಾಕ್ಯ 22ನೇ ವಾಕ್ಯ ಹೇಳುತ್ತದೆ, ಆತನು ನಿಮ್ಮ ದೇವರು, ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದವನು ಆತನೇ. ಇವತ್ತು ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತವನ್ನು ಮಾಡುವುದಕ್ಕೆ ಬಯಸುತ್ತಾನೆ. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮ ಜೀವಿತದಲ್ಲಿ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ಆತನು ನಡೆಸುವಂಥ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು, ಕರ್ತನೇ ನನ್ನ ಜೀವಿತದಲ್ಲಿ ನಿನ್ನನ್ನು ನಾನು ನಂಬಿದ್ದೇನೆ, ಆದರೂ ನನ್ನ ಜೀವಿತದಲ್ಲಿ ಯಾವ ಅದ್ಭುತವು ನಡೆಯುತ್ತಿಲ್ಲ ಎಂಬುದಾಗಿ ನೀವು ಹೇಳಬಹುದು. ಆದರೆ ಯೇಸು ಕ್ರಿಸ್ತನು, ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು, ಈಗಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದಾನಲ್ಲ. ನೋಡಿ, ಕರ್ತನ ವಾಕ್ಯ ಹೇಳುತ್ತದೆ, ಐಗುಪ್ತ ದೇಶದಲ್ಲಿ ನಿಮ್ಮ ಪಿತೃಗಳು ಬರೀ 70 ಮಂದಿ ಮಾತ್ರ ಹೋದರು, ಆದರೆ ನಾನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತ ಯಾವ ರೀತಿಯಲ್ಲಿ ಇರುತ್ತಂದರೆ, ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದೇನಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ಆತನು ಅದ್ಭುತ ಸ್ವರೂಪನಾದಂಥ ದೇವರು. ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಮಾಡುವಂಥ ದೇವರು. ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು, ದೇವರೇ ಇದು ನನ್ನ ಕೈಯಿಂದ ಅಸಾಧ್ಯ ದೇವರೇ, ಆದರೆ ನಿಮ್ಮ ಪ್ರಾರ್ಥನೆಯಲ್ಲಿ, ಕರ್ತನ ಬಳಿಯಲ್ಲಿ ನಿಮಗಿರುವಂಥ ಎಲ್ಲ ಕೋರಿಕೆಯನ್ನು, ಕಷ್ಟಗಳು, ವಿಜ್ಞಾಪನೆಗಳು ದೇವರ ಬಳಿಯಲ್ಲಿ ಹೇಳಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಅದು ದೇವರಿಗೆ ಸಾಧ್ಯ. ಅಂದರೆ ನಿಮ್ಮ ಜೀವಿತ
ಜೀವಿತದಲ್ಲಿ ಈ ಒಂದು ಸಮಯದಲ್ಲಿ ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಸಾಧ್ಯವಾಗಿರುವಂಥ ದೇವರು. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನೀವು ನಂಬಿರುವಂಥ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವಂಥ ದೇವರಲ್ಲ, ತೊರೆದು ಬಿಡುವಂಥ ದೇವರಲ್ಲ. ಕರ್ತನು ನಿಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಂಥ ನಿಮಗೆ ಆತನು ಅದ್ಭುತವನ್ನು ಮಾಡುವಂಥ ದೇವರು. ನೋಡಿ, ಎರಡನೇದಾಗಿ ಆತನು ಆಲೋಚನಾ ಕರ್ತನು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು ಮತ್ತು ನಿನ್ನ ಸ್ವಂತ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಇವತ್ತು ಕರ್ತನು ನಿಮ್ಮ ಜೀವಿತದಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ, ಇವತ್ತು ನೀವು ನಂಬುವಂಥವರು ಯಾರ ಮೇಲೆ? ಮೊದಲನೇದಾಗಿ ನೀವು ಇವತ್ತು ನಂಬುವಂಥವರು ಮನುಷ್ಯರಿರಬಹುದು, ಆದರೆ ಕರ್ತನ ವಾಕ್ಯ ಹೇಳುತ್ತದೆ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು. ಯಾಕೆ ಕರ್ತನ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ, ಕರ್ತನಲ್ಲಿ ನಾವು ಪೂರ್ಣ ಹೃದಯದಿಂದ ಆತನ ಮೇಲೆ ಭರವಸೆ ಬಿಡಬೇಕು. ಯಾಕೆಂದರೆ ಕರ್ತನ ವಾಕ್ಯ ಹೇಳುತ್ತೆ, ನಿನ್ನ ಸ್ವಂತ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಕರ್ತನ ವಾಕ್ಯ ಹೇಳುತ್ತದೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನಿದು ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ನ ಜೀವಿತ ಈ ರೀತಿಯಲ್ಲಿ ಚೆನ್ನಾಗಿರುತ್ತೆ ಎಂಬುದಾಗಿ, ಇಲ್ಲಾಂದರೆ ನನ್ನ ಜೀವಿತ ಈ ರೀತಿ ಆಗಬೇಕು ಎಂಬುದಾಗಿ ನಿನ್ನ ಒಂದು ಸ್ವಂತ ಬುದ್ಧಿಯಲ್ಲಿ ಆಧಾರ ಮಾಡಿಕೊಳ್ಳಬೇಡ. ನೋಡಿ, ದೇವರಲ್ಲಿ ಪೂರ್ಣ ಹೃದಯದಿಂದ ನಾವು ಆತನಲ್ಲಿ ಭರವಸೆ ಬಿಡಬೇಕು. ಅಂದರೆ ಕರ್ತನಲ್ಲಿ ಭರವಸೆ ಬಿಡಬೇಕು. ಅಂದರೆ ನಾವು ದೇವರಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕರ್ತನೆ, ಈ ದಿನ ನನ್ನನ್ನು ನಡೆಸಪ್ಪ. ನನ್ನ ಜೀವಿತದಲ್ಲಿ ನಾನಿಟ್ಟಿರುವಂಥ ಆಲೋಚನೆಗಳಿಗಿಂತ ನೀನು ನನ್ನ ಜೀವಿತ ಮೇಲೆ ಇಟ್ಟಿರುವಂಥ ಆಲೋಚನೆಗಳು ಅದು ಉನ್ನತವಾದ ಎಂಬುದಾಗಿ ನೀವು ಕರ್ತನ ಮೇಲೆ ಭರವಸೆ, ಪೂರ್ಣ ಹೃದಯದಿಂದ ಭರವಸೆ ಇಡುವವರಾಗಿರಬೇಕು. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನ ಹೃದಯವು ಅವನ ಮಾರ್ಗವನ್ನು ಕಲ್ಪಿಸುತ್ತದೆ, ಆದರೆ ಕರ್ತನು ಅವನ ಹೆಜ್ಜೆಗಳನ್ನು ನಡೆಸುತ್ತಾನೆ. ಇವತ್ತು ನೀವು ಅಂದುಕೊಳ್ಳಬಹುದು, ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ದೇವರ ಮಾರ್ಗದಲ್ಲಿ ನಾನು ನಡೆಯುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ನೀವು ನಿಮ್ಮ ಜೀವಿತವನ್ನು ದೇವರ ಮೇಲೆ ನೀವು ಭರವಸೆಯಿಂದ ಇರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಮನುಷ್ಯನ ಹೃದಯವು ಯಾವ ರೀತಿಯಲ್ಲಿ ಅಂದರೆ ಆತನ ಮಾರ್ಗವನ್ನು ಕಲ್ಪಿಸುತ್ತದಂತೆ. ಅದೇ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿನ್ನ ಹೆಜ್ಜೆಗಳನ್ನು ನಡೆಸುತ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಹೇಳಬಹುದು, ದೇವರೇ, ನಾನು ಒಬ್ಬಂಟಿಯಾಗಿದ್ದೇನಪ್ಪ, ನನಗೆ ಸಹಾಯ ಮಾಡುವುದಕ್ಕೂ ಯಾರೂ ಇಲ್ಲ, ನನಗೆ ಮಾರ್ಗವನ್ನು ತೋರಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀವು ಇವತ್ತು ನಿಮ್ಮ ಜೀವಿತದಲ್ಲಿ ಚಿಂತೆಯಲ್ಲಿಯೂ ಕಳವಳದಲ್ಲಿಯೂ ಭಯದಲ್ಲೂ ಇರುವವರಾಗಿರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿಮ್ಮ ಕೈಗಳನ್ನು ಹಿಡಿದು ನಿಮ್ಮ ಹೆಜ್ಜೆಗಳನ್ನು ನಡೆಸುವಂಥ ದೇವರು. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ನಿನ್ನ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿದರೆ ನಿನ್ನ ಆಲೋಚನೆಗಳು ಸ್ಥಿರವಾಗುವವು. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಯಾರಿಗೆ ಒಪ್ಪಿಸಬೇಕೆಂಬುದಾಗಿ ಕರ್ತನಿಗೆ ಒಪ್ಪಿಸಿದರೆ ನಿನ್ನ ಆಲೋಚನೆಗಳು ಸ್ಥಿರವಾಗುವುದು. ಅಂದರೆ ನಿನ್ನ ಜೀವಿತದಲ್ಲಿ ನೀನು ಭಯಪಡುವುದೇ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಜೀವಿತವನ್ನು, ನಮ್ಮ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳನ್ನು ದೇವರ ಕೈಯಲ್ಲಿ ನಾವು ಇಡುವುದಾದರೆ ಆತನು ಸುಂದರವಾಗಿ ನಮ್ಮನ್ನು ನಡೆಸುವಂಥ ದೇವರು, ಸುಂದರ ದಾರಿಯಲ್ಲಿ ಆತನು ನಮ್ಮನ್ನು ನಡೆಸುವಂಥ ದೇವರು. ಯಾಕಂದರೆ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಅನುದಿನ ಪೋಷಿಸಿ ಕರ್ತನು ನಮ್ಮನ್ನು ಅನುದಿನ ನಡೆಸುವಂಥ ದೇವರು. ಇವತ್ತು ಒಂದು ವೇಳೆ ಬಲಹೀನತೆ ಉಳ್ಳವರಾಗಿ ಸೋತೋಗಿ ಕಣ್ಣೀರಿನಲ್ಲೂ ವೇದನೆಯಲ್ಲೂ ಕೂತಿರಬಹುದು, ಕರ್ತನ ವಾಕ್ಯ ಹೇಳುತ್ತದೆ, ಈ ಸಮಯದಲ್ಲಿ ನೀನು ಆ ಒಂದು ವಿಷಯದಲ್ಲಿ ಕೊರತೆಗಳನ್ನು ಹೇಳಿಕೊಂಡು ನೀನು ಸುಮ್ಮನೆ ಅದರ ಬಗ್ಗೆನೇ ಚಿಂತೆ ಪಟ್ಟುಕೊಂಡು ಇರಬೇಡ. ಕರ್ತನ
ಕರ್ತನ ಮೇಲೆ ನಿನ್ನ ಚಿಂತ ಭಾರವನ್ನೆಲ್ಲ ಆತನ ಮೇಲೆ ಹಾಕು, ಆಗ ಆತನು ನಿನ್ನನ್ನು ಉದ್ಧರಿಸುವಂಥ ದೇವರು. ಅದೇ ಯೆಶಾಯ ಬರೆದ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ನಿನ್ನ ವಿಮೋಚಕನು ಇಸ್ರಾಯೇಲಿನ ಪರಿಶುದ್ಧನು ಆಗಿರುವ ಕರ್ತನು ಹೀಗನ್ನುತ್ತಾನೆ, ನಿನ್ನ ಉಪಯೋಗಕ್ಕಾಗಿ ನಿನಗೆ ಬೋಧಿಸುವವನು, ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ಆದ ನಾನೇ ನಿನ್ನ ಕರ್ತ.